ಹೇಳ್ತಾರೆ ನಮ್ಮ ಉಪಮುಖ್ಯಮಂತ್ರಿಗಳು, ಇವತ್ತು ಈ ನಗರವನ್ನು ಸರಿಪಡಿಸಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ, ದೇವರೇ ದರೆಗಿಳಿದು ಬಂದರೂ ಸಾಧ್ಯ ಇಲ್ಲ, ಈ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಿಮಗೆ ಅಧಿಕಾರ ಯಾತಿ ಕೊಟ್ಟರು ಈ ನಾಡಿನ ಜನತೆ? ಇವತ್ತು ಬೆಲೆ ಏರಿಕೆದು ಒಂದು ಭಾಗ, ಆದರೆ ಇವತ್ತು ಪ್ರತಿ ಕುಟುಂಬಗಳ ಬದುಕು ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಈ ಸರ್ಕಾರ ಬರಬೇಕಾದರೆ 5 ಗ್ಯಾರಂಟಿಗಳನ್ನು ಈ ನಾಡಿನ ಜನತೆಗೆ ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಇವತ್ತು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ಆದರೆ ನುಡಿದಂತೆ ನಡಿಲಿಕ್ಕೆ ಅವರು ಮಾಡಿರ್ತಕ್ಕಂಥ ಸಾಧನೆ ಏನು? ಕಳೆದ 2 ವರ್ಷದಲ್ಲಿ ಪ್ರತಿನಿತ್ಯ ಒಂದು ತೆರಿಗೆಗಳನ್ನು ವಿಧಿಸ್ತಕ್ಕಂಥದ್ದು, ಜನತೆಯ ಮೇಲೆ ತೆರಿಗೆಯ ಭಾರವನ್ನು ಏರಿಸ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಡೀತಾ ಇದೆ. ಇವತ್ತು ನಮ್ಮ ಇನ್ನೊಂದು ಮೈತ್ರಿ ಪಕ್ಷ BJPಯವರು ರಾಜ್ಯದಾದ್ಯಂತ ಪಾದಯಾತ್ರೆ ಮುಖಾಂತರ ಜನಾಕ್ರೋಶ ಅಂತಕ್ಕಂಥ ಹೆಸರಿನಲ್ಲಿ ಅವರೇನು ಹೊರಟಿದ್ದಾರೆ ನಮ್ಮ ಮಿತ್ರ ಪಕ್ಷದವರು, ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಮಿತ್ರ ಪಕ್ಷವನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರನ್ನ ಈಗ ಅವರು ಸಹ ಹೇಳ್ತಾರೆ, ಪೆಟ್ರೋಲ್ ಬೆಲೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದ್ದಾರೆ, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲಿದು ಒಂದು ಭಾಗ ಇರಲಿ, ಯಾಕೆಂದರೆ ಪೆಟ್ರೋಲ್ನ ಇವತ್ತು ಬೆಲೆ ಜಾಸ್ತಿ ಮಾಡಿದ್ದಾರೆ, ಅದರ ಒಂದು ಹೊರೆಯನ್ನು ನಾಗರಿಕರ ಮೇಲೆ ಇವತ್ತು ಏರಿಕೆ ಮಾಡಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಮೊನ್ನೆ ಇತ್ತೀಚೆಗೆ ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಆ ಕಂಪನಿಗಳು ಆ ಹಣವನ್ನು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಜನತೆಯ ಮೇಲೆ ತೆರಿಗೆಯನ್ನು ವಿಧಿಸಿಲ್ಲ, ಅದಕ್ಕೆ ಅಬಕಾರಿ ಸುಂಕವನ್ನು. ಸಿಲಿಂಡರ್ ಮೇಲೆ ಹೌದು, ಇವತ್ತಿನ ಟ್ರಂಪ್ ಅವರು ಅಮೆರಿಕಾದಲ್ಲಿ ಏನು ಅಧ್ಯಕ್ಷರಾಗಿದ್ದಾರೆ, ಅವರ ಕೆಲವು ನೀತಿಗಳಿಂದ ಏನೇನು ಆಗಬಹುದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಬೃಹದಾಕಾರವಾಗಿ ಕಾಂಗ್ರೆಸ್ನ ಮಹಾನಾಯಕರು ಅವರು ಪ್ರತಿಭಟನೆ ಮಾಡ್ತೇವೆ ಕೇಂದ್ರ ಸರ್ಕಾರದ ಮೇಲೆ ಅಂತೇಳಿ ಅವರೇ ಹೊರಟಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಕೊಂಡು ಕಾಂಗ್ರೆಸ್ನ ಮಹಾನುಭಾವರುಗಳಿಗೆ ಕೇಳ್ತೀನಿ ನಾನು, ಯಾವ್ಯಾವುದ್ರ ಮೇಲೆ ಏರಿಕೆ ಮಾಡಿದ್ದಾರೆ? ಬಹುಶಃ ನಮ್ಮ ನಾಯಕರುಗಳು, ಶಾಸಕ ಮಿತ್ರರು ಮಾತನಾಡಬೇಕಾದರೆ ಅದೆಲ್ಲವನ್ನ ಕೇಳಿರ್ಬೋದು. ಇವತ್ತು ನಿಮ್ಮ ಕುಟುಂಬಗಳಲ್ಲಿ, ಮನೆಗಳಲ್ಲಿ ಕಾರ್ ನಿಲ್ಲಿಸ್ಕೊಂಡ್ರೆ ಅದಕ್ಕೂ ಇವತ್ತು ತೆರಿಗೆ. ಇವತ್ತು ಕುಡಿಯೋ ನೀರಿನ ಮೇಲೆ ತೆರಿಗೆಯನ್ನು ವಿಧಿಸಿದ್ದಾರೆ. ಅದೇ ರೀತಿಯಲ್ಲಿ ಕಸ, ಇವತ್ತು ನಿಮ್ಮ ಪ್ರತಿಯೊಂದು ಮನೆಗೆ ಕಸಕ್ಕೆ ತೆರಿಗೆ ಇವತ್ತು. ಹೀಗೆ ಈ ಸರ್ಕಾರ ಏನು ನಡೀತಾ ಇದೆ. ಒಂದು ಮಾತನ್ನು ಹೇಳ್ತೇನೆ ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಗೆ, ನಾವು ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಿದಾಗ ಯಾವುದೇ ರೀತಿಯ ತೆರಿಗೆಯನ್ನು ಜನತೆಯ ಮೇಲೆ ಏರಿಕೆ ಮಾಡಲಿಲ್ಲ. ಈ ವೇದಿಕೆ ಮುಖಾಂತರ ನನ್ನ ನಾಡಿನ ನನ್ನ ತಾಯಂದರಿಗೆ ಕೈ ಮುಗಿದು ಬೇಡ್ತೇನೆ, ಈ 2,000 ರೂಪಾಯಿ ಎಲ್ಲ ಕುಟುಂಬಕ್ಕೂ ಕೊಡ್ತಾ ಇಲ್ಲ. ಚುನಾವಣೆಗಳು ಘೋಷಣೆ ಆದಾಗ, ಉಪಚುನಾವಣೆಗಳು ಘೋಷಣೆ ಆದಾಗ ಕೊಟ್ಟರು 3 ತಾಲೂಕಿನಲ್ಲಿ. ಎಲ್ಲ ಭಾಗದಲ್ಲಿ ಪ್ರತಿ ತಿಂಗಳು ಇವರು ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇವತ್ತು ಸಹ ಅದು ನಡೀತಾ ಇಲ್ಲ. ಇವತ್ತು ಹೇಳಿದ್ದಾರೆ 5 ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತೇಳಿ. ವಿದ್ಯುತ್ ಶಕ್ತಿಯ ಬೆಲೆಯನ್ನು ಇವತ್ತು ಎಲ್ಲಿ ಏರಿಕೆ ಮಾಡಿದ್ದಾರೆ? ಒಂದು ಕಡೆ ನಿಮಗೆ ಪುಕ್ಕಟ್ಟೆ ವಿದ್ಯುತ್ ಶಕ್ತಿ ಅಂದರು, ಇನ್ನೊಂದು ಕಡೆ ವಿದ್ಯುತ್ ಶಕ್ತಿಯ ಬೆಲೆಯನ್ನು ಯಾವ ಮಟ್ಟಕ್ಕೆ ಏರಿಕೆ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಅಭಿವೃದ್ಧಿಗಳಿಲ್ಲ. ರೈತರ ಪಂಪ್ಸೆಟ್ಗಳಿಗೆ ಇವತ್ತೇನಾದರೂ TC ಹಾಕಬೇಕು ಅಂದರೆ ಇವತ್ತು 2-2.5 ಲಕ್ಷ ರೂಪಾಯಿ ಇವತ್ತು ಹಣ ಖರ್ಚು ಮಾಡಬೇಕು. ಇವತ್ತು ಯಾವುದಾದ್ರೂ ಕಚೇರಿನಲ್ಲಿ ಹೋಗಿ ನಿಮ್ಮ ಕುಟುಂಬದ ಆಸ್ತಿಯನ್ನು ನೋಂದಣಿ ಮಾಡಿಸ್ಕೋಬೇಕು ಅಂದರೆ ಅದಕ್ಕೂ ಇವತ್ತು ಹಣ ಕೊಡ್ತಕ್ಕಂಥ ಒಂದು ಭ್ರಷ್ಟಾಚಾರ ನಡೀತದೆ. ಅಧಿಕಾರಿಗಳು ಹೇಳ್ತಾರೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು, ನಾವು ಇವತ್ತು ಈ ಜಾಗಕ್ಕೆ ಬಂದಿರತಕ್ಕಂಥ ದುಡ್ಡು ಕೊಟ್ಟು ಬಂದಿದ್ದೇವೆ, ಅದಕ್ಕೋಸ್ಕರ ನಮ್ಮ ಕೊಟ್ಟಂಥ ದುಡ್ಡನ್ನು ವಾಪಸ್ ಪಡಿಬೇಕಲ್ಲ, ಅದರಿಂದ ಏನು ನೀವು ಕೊಡಲೇಬೇಕು, ಕೊಡದೇ ಇದ್ರೆ ಮಾಡಲ್ಲ ಅಂತ. ಈ ರೀತಿಯ ಒಂದು ಆಡಳಿತ ಈ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾಕೆಂದರೆ ಇಲ್ಲಿ ಇರ್ತಕ್ಕಂಥವರು 100ಕ್ಕೆ 60 ಭಾಗ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇದ್ದೀರಿ. ಇವತ್ತು ಬೆಂಗಳೂರು ನಗರ ಕೆಂಪೇಗೌಡರು ಯಾವ ದೃಷ್ಟಿಯಿಂದ ಕಟ್ಟಿದ್ರು, ಈ ನಗರವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ. ಯಾವ ಅಭಿವೃದ್ಧಿ ಕೆಲಸಗಳಾಗಿದೆ? ನನ್ನ ತಾಯಂದಿರು, ಇವತ್ತು ನಮ್ಮ ಕಾರ್ಯಕರ್ತರುಗಳು ಕೆಲವರು ಇದ್ದೀರಿ. ಇವತ್ತು ನೀವೆಲ್ಲ ಪ್ರತಿ ಮನೆಗೆ ಹೋಗಿ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಇವತ್ತು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ.
ನನ್ನ ಮೇಲೆ ಒಂದು ಆಪಾದನೆ ಮಾಡ್ಕೊಂಡು 13 ವರ್ಷಗಳಿಂದ ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಇವತ್ತು ನಮ್ಮ ಜೊತೆ ಮಿತ್ರ ಪಕ್ಷ ಇದೆ. ಆ ಪಕ್ಷದವು ಆ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ 2 ಕೇಸನ್ನು ಇನ್ನೂ ಜೀವಂತ ಇಟ್ಟುಕೊಂಡಿದ್ದಾರೆ. ಅದರಲ್ಲಿ ಏನೂ ಇಲ್ಲ. ಇವತ್ತು ಈ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಹೇಳ್ತೇನೆ, 2 ಅವಧಿಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಮೈತ್ರಿ ಸರ್ಕಾರದಲ್ಲಿ ಕೆಲಸವನ್ನು ಮಾಡಿದಾಗ ಈ ನಾಡಿಗೆ ನಾನು ಎಂದೂ ದ್ರೋಹ ಮಾಡಿಲ್ಲ. ಇವತ್ತು ಪ್ರಾಮಾಣಿಕವಾಗಿ ದಿನಕ್ಕೆ 20 ಗಂಟೆ ಕೆಲಸ ಮಾಡಿ ಈ ನಾಡಿನಲ್ಲಿ ಹಲವಾರು ಜನಪರವಾದಂಥ ಯೋಜನೆಗಳನ್ನು ಈ ರಾಜ್ಯದಲ್ಲಿ ನಾನು ಅನುಷ್ಠಾನಕ್ಕೆ ತಂದಿದ್ದೇನೆ. ಇವತ್ತು ಯಾರ ಮೇಲೆ ತೆರಿಗೆ ವಿಧಿಸಲಿಲ್ಲ. ನಾನು 2 ಬಾರಿಯೂ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಾಗ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಮಾಡಿರ್ತಕ್ಕಂಥ ಸಾಲ ಈಗ 7,85,000 ಕೋಟಿ, 7,95,000 ಕೋಟಿ. ಈ ಸರ್ಕಾರ 2 ವರ್ಷ ಮುಂದುವರೆದರೆ 10 ಲಕ್ಷ ಕೋಟಿಗೆ ಸಾಲದ ಹೊರೆಯನ್ನು ನಿಮ್ಮ ತಲೆಗೆ ಕಟ್ತಾರೆ. ಇವತ್ತು ನಾಡಿನ ಜನತೆಗೆ ಹೇಳ್ತೇನೆ, 5 ಗ್ಯಾರಂಟಿಯ ಹೆಸರಿನಲ್ಲಿ ನಾವೇನೋ ಜನತೆಯನ್ನು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರ್ತಾ ಇದ್ದೇವೆ, ಶಕ್ತಿಯನ್ನು ತುಂಬುತ್ತೇವೆ ಅಂತ ಏನು ಹೇಳ್ತಾರೆ. ಇವತ್ತು ಸಹ ನನ್ನ ಮನೆ ಹತ್ರ ಬರ್ತಕ್ಕಂಥವ ಹಲವಾರು ಕುಟುಂಬದ ಬಡ ಕುಟುಂಬದ ತಾಯಂದರು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಬರ್ತಾರೆ. ದಲಿತ ಸಮಾಜದ ಹೆಣ್ಣು ಮಕ್ಕಳು ಬರ್ತಾರೆ, ಹಿಂದುಳಿದ ಜನಾಂಗದ ಹೆಣ್ಣು ಮಕ್ಕಳು ಬರ್ತಾರೆ. ಏನಾದರೂ ಮಾಡಿ ನಮ್ಮ ಜೀವನಕ್ಕೆ ಏನಾದರೂ ದಾರಿ ಮಾಡಿ ಅಂತೇಳಿ ನಿಮ್ಮ 2,000 ರೂಪಾಯಿನಿಂದ ಇಡೀ ರಾಜ್ಯದ ಚಿತ್ರಣ ಬದಲಾವಣೆ ಮಾಡ್ತೀವಿ ಅಂತ ಏನು ಹೇಳಿದ್ದೀರಿ. ನನ್ನ ಮನೆ ಹತ್ರ ನಿಮ್ಮ ಇಂಟೆಲಿಜೆನ್ಸ್ ಪೊಲೀಸ್ನವ್ರನ್ನ ಒಬ್ಬರನ್ನ ಪ್ರತಿನಿತ್ಯ ನಿಲ್ಲಿಸಿ ನನ್ನ ಮನೆಗೆ ಬರ್ತಕ್ಕಂಥ ಬಡ ತಾಯಂದರ ಮಕ್ಕಳ ಪರಿಸ್ಥಿತಿಗಳನ್ನು ಏನು ನೋಡ್ತೇನೆ. ಇವತ್ತು ಆ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಇವತ್ತು ಶಾಲೆಗೆ ಕಳಿಸ್ತಕ್ಕಂಥದ್ದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಮನೆಯಲ್ಲಿ ಇವತ್ತು 2 ಹೊತ್ತಿನ ಊಟಕ್ಕೆ ದುಡ್ಡಿಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಏನೋ ಒಂದು ಡಿಸ್ಕಷನ್ ನಡೀತಾ ಇತ್ತು, ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಕ್ಕಂಥ ವಾಹನಗಳ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು. ನಾಗರಿಕರು ಹೇಳ್ತಾ ಇದ್ರು, ಒಂದು ಕಡೆ ಪ್ರತಿ ವರ್ಷ 1.5 ಲಕ್ಷ ನಾವು ಕಟ್ಟಬೇಕು, ಇನ್ನೊಂದು ಕಡೆ ಈ ರೀತಿ ಬೆಲೆ ಏರಿಕೆ ಮಾಡಿದ್ರೆ ನಾವು ಎಲ್ಲಿಂದ ನಾವು ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡೋದು. ಸಣ್ಣ ಪುಟ್ಟ ಆಟೋ ಡ್ರೈವರ್ಗಳು, ಕೂಲಿ ಕೆಲಸ ಮಾಡೋರು ಇವತ್ತು ಸರ್ಕಾರದ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇವತ್ತು ಎಲ್ಲರೂ ಆ ತಂದೆ ತಾಯಂದಿರು ಸಹ ನನ್ನ ಮಕ್ಕಳು ಏನಾದರೂ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬದುಕಲಿ ಅಂತೇಳಿ ಸಾಲ ಸೋಲ ಮಾಡಿ ಇವತ್ತು ಆ ಒಂದು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ. ಆದರೆ ಇವತ್ತು ಅವ್ರ ಕುಟುಂಬದ ಪರಿಸ್ಥಿತಿಗಳು, ಅವರ ಪ್ರತಿನಿತ್ಯ ದುಡಿಮೆ ಎಲ್ಲಿಗೆ ಇವತ್ತು ಕೊಡಬೇಕು ಅಂತಕ್ಕಂಥ ಕಷ್ಟವನ್ನು ಎದುರಿಸ್ತಿರ್ತಕ್ಕಂಥ ನೋಡ್ತಾ ಇದ್ದೆ. ಅದರಿಂದ ಇವತ್ತು ಈ ಒಂದು ಪ್ರತಿಭಟನೆ ಒಂದು ದಿನಕ್ಕೆ ನಿಲ್ಲಿಸಬೇಡಿ. ಇವತ್ತು ಈ ರಾಜ್ಯ ಏನು ಸಂಪತ್ತು ಭರಿತವಾದಂಥ ರಾಜ್ಯ. ಪ್ರತಿನಿತ್ಯ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ಅಂತಾರೆ. ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಭಿಕ್ಷೆ ಕೇಳಲಿಲ್ಲ. ರೈತರ 25,000 ಕೋಟಿ ಸಾಲ ಮನ್ನಾ ಮಾಡಿದಾಗ ನೀವು ಕೊಟ್ಟಂಥ ನಿಮ್ಮ ತೆರಿಗೆ ಹಣ, ನಿಮ್ಮ ಹಣವನ್ನು ನಿಮಗೆ ಕೊಟ್ಟಿದ್ದೇನೆ ರಾಜ್ಯದ ಜನತೆಗೆ. ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನಿಂತಿರಲಿಲ್ಲ ನಾನು. ದಯವಿಟ್ಟು ಇವತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತೇನೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ, ಅವರು 3 ಬಾರಿ ಚುನಾವಣೆಯಲ್ಲಿ ಸೋತಿರ್ಬೋದು. ಆದರೆ ಇವತ್ತು ಈ ಪಕ್ಷವನ್ನು ಕಟ್ಟಿ ನಾಡಿನ ಜನತೆಯ ಬದುಕನ್ನು ಇವತ್ತು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯಕ್ಕೆ ಜನತಾದಳವೇ ಇವತ್ತು ಈ ನಾಡನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 10-15 ವರ್ಷದಲ್ಲಿ ಆಡಳಿತವನ್ನು ಈ ರಾಜ್ಯದ ಏನು ಕಂಡಿದ್ದೀರಿ. ಪ್ರತಿನಿತ್ಯ ಕಮಿಷನ್ ಬಗ್ಗೆ ಏನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ, ನಾನು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಯಾವನಾದರೂ ಗುತ್ತಿಗೆದಾರರಿಗೆ ಹಿಂಸೆ ಕೊಟ್ಟಿದ್ರೆ, ಇಲ್ಲ ಗುತ್ತಿಗೆದಾರರ ಒಂದು ಹಣವನ್ನು LOCಯನ್ನು ರಿಲೀಸ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಒಂದು ದೋಷಕ್ಕೆ ಅವಕಾಶ ಕೊಟ್ಟಿದ್ರೆ ಯಾರು ಬೇಕಾದರೂ ನನ್ನ ಮುಂದೆ ಬಂದು ಹೇಳ್ಬೋದು. 40% ಕಮಿಷನ್ ಅಂತ BJP ಮೇಲೆ ಹೇಳ್ತಾರೆ. ಈಗ ಗುತ್ತಿಗೆದಾರರೇ ಹೇಳ್ತಾ ಇದ್ದಾರೆ BJP ಸರ್ಕಾರವೇ ಪರವಾಗಿರಲಿಲ್ಲ ಅಂತ. ಇವತ್ತು ಯಾವೊಂದು ಗುತ್ತಿಗೆದಾರರು ಈ ಕಷ್ಟ ಅನುಭವಿಸ್ತಾ ಇದ್ದೀರಿ ಗೊತ್ತಿದೆ ನನಗೆ. ಈ ಸರ್ಕಾರಗಳು ಬಂದ ಮೇಲೆ ನೀವು ಏನು ಗುತ್ತಿಗೆ ಕೆಲಸ ಮಾಡಿದ್ದೀರಿ, ಕಳೆದ 3-4 ವರ್ಷದಿಂದ 20 ಕೋಟಿ, 25 ಕೋಟಿ, 15 ಕೋಟಿ ಕೆಲಸ ಮಾಡಿದೆ. ನಿಮ್ಮ ಕೆಲಸ ಮಾಡಿರ್ತಕ್ಕಂಥದ್ದೇನಿದೆ, ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ
ಚಿನ್ನವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕಲ್ಲಿ ಇಟ್ಟು ಬದುಕ್ತಾ ಇದ್ದೀವಿ ಗುತ್ತಿಗೆದಾರರು. ನನ್ನ ಕಾಲದಲ್ಲಿ ಆ ಪರಿಸ್ಥಿತಿ ಇಟ್ಟಿರಲಿಲ್ಲ. ನಾವು ಜನತಾದಳ ಮೈತ್ರಿ ಪಕ್ಷದಲ್ಲಿ ಕೆಲಸ ಮಾಡಬೇಕಾದ್ರೂ ಪ್ರತಿ ತಿಂಗಳು ಕೊನೆಯ ದಿನ 30-31ನೇ ತಾರೀಕು ಗುತ್ತಿಗೆದಾರರಿಗೆ LOCಯನ್ನು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದು, ನಮ್ಮ ಮುಂದೆ ಕಮಿಷನ್ ಕೊಟ್ಟು ಹಣ ತೆಗೆದುಕೊಂಡು ಹೋಗಿ ಅಂತ ಒಂದು ದಿನವೂ ನಾವು ಆ ಕೆಲಸ ಮಾಡಿಲ್ಲ. ನಾವು ಇವತ್ತು ಚರ್ಚೆ ಏನು ಮಾಡ್ತೀರಿ? ಇವತ್ತು ಮೂರೂ ಪಕ್ಷಗಳು ಅಂತ ಹೇಳಿ ನನ್ನ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ. ನಾನಿದ್ದಂಥ ಅವಧಿಯಲ್ಲಿ 20 ತಿಂಗಳು BJPಯ ಜೊತೆ, 14 ತಿಂಗಳು ಕಾಂಗ್ರೆಸ್ನ ಆಡಳಿತದಲ್ಲಿ ನಾನು ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ಗಳಿಗಿರ್ಬೋದು, ಯಾರಿಗಾದ್ರೂ ಗುತ್ತಿಗೆದಾರರಿಗೆ ನಾನು ಏನಾದರೂ ಒತ್ತಡವನ್ನು ಹೇರಿರ್ತಕ್ಕಂಥ ಒಂದು ಪ್ರಕರಣವನ್ನು ಯಾರಾದರೂ ತಂದರೆ ಇವತ್ತು ನಾನು ನೀವು ಕೊಡ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ತಯಾರಾಗಿದ್ದೇನೆ. ಹೋಗಬೇಡಿ. ಇವತ್ತೇನಾದರೂ ಬೆಂಗಳೂರು ನಗರಕ್ಕೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಕಂಡಿದ್ದರೆ ಅದು ಜನತಾದಳದ ನಮ್ಮ ಪಕ್ಷದ ನಮ್ಮ ಕಾರ್ಯಕ್ರಮಗಳು. ನಾನು 2006, 2007 ಕೇವಲ 20 ತಿಂಗಳು ಅಧಿಕಾರವನ್ನು ನಡೆಸಿದಾಗ ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಈ ಬೆಂಗಳೂರು ನಗರದ ನಾಗರಿಕರು, ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಗ್ರಾಮೀಣ ಪ್ರದೇಶ ಇರಲಿ, ನಮ್ಮ ನಗರ ಪ್ರದೇಶ ಇರಲಿ, ಯಾವ ಕೆಲಸ ಮಾಡಿದ್ದೇವೆ ನಾವು. ಒಂದು ಉದಾಹರಣೆ ಕೊಡ್ತೇನೆ. SM ಕೃಷ್ಣ ಅವರ ಕಾಲದಲ್ಲಿ ಆ ನಮ್ಮ ಬಿಳಕಳ್ಳಿಯಿಂದ ಆ ಕಡೆಯಿಂದ ಬಂದಿರಬೇಕು, ಪುಟ್ಟನಹಳ್ಳಿ ಭಾಗದಲ್ಲಿ ಇಲ್ಲಿ ಯಾರಾದರೂ ನಮ್ಮ ಕಾರ್ಯಕರ್ತರಲ್ಲಿ ಅವತ್ತು 3 ಅಡಿ 4 ಅಡಿ ನೀರು ನಿಲ್ಲೋದು JP ನಗರ ಡಾಲರ್ಸ್ ಕಾಲೋನಿ. JP ನಗರದಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಆ ಭಾಗಕ್ಕೆ ಪ್ರವಾಸ ಮಾಡಿ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಸಹ ಬೆಂಗಳೂರಿನಲ್ಲಿ ಎಂಥ ಮಳೆ ಬಂದರೂ ಆ ಭಾಗದಲ್ಲಿ 3 ಅಡಿ ನೀರು ನಿಲ್ತಾ ಇದ್ದಂಥ ಪ್ರದೇಶ ಇವತ್ತು ಜನ ನೆಮ್ಮದಿಯಿಂದ ಇದ್ದಾರೆ. ಇದು ನಾನು ಇದ್ದಂಥ 20 ತಿಂಗಳ ಆಡಳಿತ ಮಾಡಿದೆ. ಅವತ್ತು ಆ ಭಾಗದ ಜನ ನೀವು ಬರಲೇಬೇಕು ಅಂತ ಹೇಳಿ ಕರೆಸಿ ಹೆಲಿಕಾಪ್ಟರ್ನಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ನನಗೆ. ಆದರೆ ಚುನಾವಣೆ ಬಂದಾಗ ಬೇರೆ ಪಕ್ಷಗಳಿಗೆ ಮತ ಕೊಡ್ತಾರೆ. ಇದು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ, ಸಾಲ ಮಾಡಬೇಕಾಗಿಲ್ಲ. ಯಾವ ಸಿದ್ದರಾಮಯ್ಯನವರು 16 ಬಜೆಟನ್ನು ಮಂಡನೆ ಮಾಡಿದ್ದಾರೆ, ದಾಖಲೆ ಅಂತ ಹೇಳ್ತಾರೆ. ಆ ದಾಖಲೆ ಬಜೆಟನ್ನು ಮಂಡನೆ ಮಾಡೋದ್ರಿಂದ ದಾಖಲೆ ಆಗೋದಿಲ್ಲ. ಆ ಬಜೆಟ್ನಿಂದ ನೀವು ಏನು ನಾಡಿನ ಜನತೆಯ ಬದುಕಿಗೆ ಕೊಟ್ಟಿದ್ದೀರಿ ಅದು ದಾಖಲೆಯಾಗಿ ಉಳಿಯತಕ್ಕಂಥದ್ದು ಅನ್ನೋದನ್ನು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ್ಯಾವ ಮಟ್ಟದಲ್ಲಿ ತೆರಿಗೆ ವಿಧಿಸ್ತಾ ಇದ್ದಾರೆ, ಇನ್ನೂ ಸಹ ಅದೆಂಥದ್ದು ಮದ್ಯದ ದರವನ್ನು ಪುನಃ ಏರಿಸಬೇಕು ಅಂತ ಹೇಳಿ ಇವತ್ತು ವಿಮರ್ಶೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದೆ. ಇವತ್ತು ಇಂಥ ಆಡಳಿತ ಏನಿದೆ, ಇವತ್ತು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಗರದ ಉಸ್ತುವಾರಿ ಸಚಿವರು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಹೊರಟಿದ್ದಾರೆ, ಕಾಂಗ್ರೆಸ್ನ ಪುಡಾರಿಗಳು ಇವತ್ತು ಅದೆಲ್ಲ ನನ್ನ ವಿರುದ್ಧ ಧಿಕ್ಕಾರ ಕುಕ್ಕಣದೇನೋ ಪ್ರತಿಭಟನೆ ಅಂತ ಏನೋ ಹೊರಟಿದ್ದಾರೆ ಅಂತೇಳಿ. ಕಾರಣ ನಾನೇನು ಕಳೆದ ವಾರ ಹೇಳಿದ್ದೇನೆ, ನನ್ನ ಹತ್ರ ಇರ್ತಕ್ಕಂಥ ಟನ್ಗಟ್ಟಲೆ ದಾಖಲೆಗಳು ಅಂತ ಏನು ಹೇಳಿದ್ದೇನೆ. ಇವತ್ತು ನಾನು ಸುಮ್ಮನೆ ಹೇಳಿಲ್ಲ. ಆದರೆ ಕಳೆದ 2009ರಿಂದ ನಾನೇನು ಈ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೊರಟೆ, ಅವತ್ತು ನನ್ನ ಮೇಲೆ ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನನ್ನ ಧ್ವನಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಅಲ್ಲಿಂದ ಹೊರಟಿದ್ದಾರೆ. ನನ್ನ ಧ್ವನಿಯನ್ನು ಬಂದ್ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋದನ್ನು ನನ್ನ ಕಾರ್ಯಕರ್ತರ ಮುಂದೆ ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳನ್ನು ನನ್ನ ವೈಯಕ್ತಿಕ ಒಂದು ಸಮಸ್ಯೆಗಳಿಗೆ ಯಾವುದೇ ಕಾರಣಕ್ಕೂ ನಾನು ದಾರಿ ತಪ್ಪಿಸಿಲ್ಲ. ನಾನು